ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಬಂಧುಗಳೇ, ಇವತ್ತು ನಾನು ನಿಮಗೆ ಯಾವುದೇ ಹಿಟ್ಟಿಲ್ದನ ತುಂಬ ರುಚಿಯಾಗಿರುವಂಥ ಒಂದು ಬೋಂಡಾ ರೆಸಿಪಿಯನ್ನು ತೋರಿಸಿಕೊಡಕತ್ತೀನಿ ರೀ. ಇದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಮಾಡೋದು ಭಾಳ ಈಜಿ ಐತ್ರಿ. ಮುಂಜಾನೆ ಎದ್ದ ತಕ್ಷಣ ನಾವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಟರೆ ಸಾಕ್ರಿ, ಈ ಬೋಂಡಾ ನಮಗೆ ರೆಡಿ ಆಗತ್ತೆ ರೀ. ಹಿಟ್ಟು ನೆನೆಸ್ಬೇಕು, ಮೊಸರು ಬೇಕು ಅನ್ನೋ ಅವಶ್ಯಕತೆ ಇಲ್ಲರಿ. ಯಾವ ಮೊಸರು ಬೇಡ್ರಿ, ಹಿಟ್ಟು ಬೇಡ್ರಿ. ತುಂಬ ಸಿಂಪಲ್ಲಾಗಿ ಅಷ್ಟೇ ರುಚಿಯಾಗಿ ಮಾಡುವಂಥ ಈ ಬೋಂಡಾವನ್ನು ಯಾವ ರೀತಿ ಮಾಡೋದಂಥೇಳಿ ಸವಿಸ್ತಾರ ವಿಧಾನದಲ್ಲಿ, ತುಂಬ ಸರಳವಾದ ವಿಧಾನದಲ್ಲಿ ತೋರಿಸ್ಕೊಡಕತ್ತೀನ್ರ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ. ಇದು ಮ್ಯಾಲೆ ನೋಡಿರಿ, ತುಂಬ ಗರಿ ಗರಿ ಆಗಿರ್ತೈತೆ ರೀ, ಒಳಗೆ ಸ್ಮೂತ್ ಇರ್ತೈತೆ ರೀ. ತಿಂತಾ ಇದ್ರೆ ತಿಂತಾನೇ ಇರಬೇಕು ಅನಿಸ್ತೈತೆ ರೀ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ. ಈರುಳ್ಳಿ ಬೆಳ್ಳುಳ್ಳಿ ಇಲ್ದನ ರೆಸಿಪಿ ತೋರಿಸ್ರಿ ಅಂತ ತುಂಬ ಜನ ಕೇಳ್ಕೊಳಕತ್ತಿದ್ರಿ. ಅದಕ್ಕೋಸ್ಕರ ಇವತ್ತು ನಾನು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದನ ಈ ಬೋಂಡಾನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀನಿ ರೀ. ಬರ್ರಿ ಹಂಗಂದ್ರೆ ರೆಸಿಪಿ ಶುರು ಮಾಡಿಬಿಡೋಣ. ಮೊದಲಿಗೆ ನೋಡ್ರಿ, ನಾವು ಸ್ವಲ್ಪ ಸಾಬುದಾನಿಯನ್ನು ನೀರು ಹಾಕಿ ಮೊದಲ ತೊಳಿರಿ. ಈ ಮ್ಯಾಲಿಂದ ಸಾಬುದಾನಿ ಹಿಟ್ಟಿನ ಅಂಶ ಇರ್ತೈತಲ್ರಿ, ಅದು ಹೋಗ್ಬೇಕ್ರಿ. ಈಗ ನೀರು ಬಸಿದೆ ರೀ. ಇದ್ರೊಳಗೆ ನೋಡ್ರಿ, ಮುಣಗು ಅಷ್ಟು ಬಿಸಿ ನೀರು ಹಾಕಿ ಇಡ್ರಿ. ಮುಚ್ಚಿ ಪಕ್ಕಕ್ಕೆ ಇಡ್ರಿ. ಈಗ ಇನ್ನೊಂದು ಪಾತ್ರೆ ತೊಗೋರಿ. ಅದ್ರೊಳಗೆ ನೀವು ಸಾಬುದಾನಿ ಎಷ್ಟು ತೊಗೊಂಡಿರಲ್ರಿ, ಅದರ 6 ಪಟ್ಟ ಕಡಲೆಬೇಳೆ ತೊಗೋಬೇಕು ನೋಡ್ರಿ. ನೀವು 1 ಕಪ್ ಸಾಬುದಾನಿ ತೊಗೊಂಡ್ರೆ 6 ಕಪ್ ಕಡಲೆಬೇಳೆ ತೊಗೋಬೇಕ್ರಿ. ಅದನ್ನು ಈಗ ನೀರು ಹಾಕಿ ನೀಟಾಗಿ ತೊಳಿರಿ. ಈ ನೀರು ತೆಗೆದು ಬಿಡ್ರಿ. ಇವಾಗ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಒಂದು ಅರ್ಧ ಗಂಟೆ ಬಿಡ್ರಿ. ನೆನೀತೈತ್ರಿ ಅದು. ಇದಕ್ಕೆ ತಣ್ಣೀರು ಹಾಕಿನ್ರಿ. ಇದಕ್ಕೇನು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲರಿ. ಸಾಬುದಾನಿಗೆ ಬಿಸಿ ನೀರು ಹಾಕಿನ್ರಿ. ಯಾಕಂದ್ರೆ ಅದು ನೆನ್ಯಾಕೆ ಟೈಮ್ ತೊಗೋತೈತೆ ರೀ. ಇಲ್ಲ ಅಂತಂದ್ರೆ 2-3 ತಾಸು ಬೇಕಾಗ್ತೈತೆ ರೀ. ನಾವು ಬಿಸಿ ನೀರು ಹಾಕಿದೇವಂದ್ರೆ ಕಡಲೆಬೇಳೆ ನೆನೆದ್ರೊಳಗೆ ಅದು ಕೂಡ ನೆಂದು ಬಿಡ್ತೈತೆ ರೀ. ಈಗ ಒಂದು ಅರ್ಧ ಗಂಟೆ ಬಿಟ್ಟು ನೋಡಿರಿ, ಕಡಲೆಬೇಳೆ 2 ತುಂಡಾದ್ರೆ ಸಾಕ್ರಿ. ನಮ್ಗೆ ಜಾಸ್ತಿ ಹೊತ್ತು ನೆನೆಸೋದು ಬೇಡ್ರಿ. ಜಾಸ್ತಿ ಹೊತ್ತು ನೆನೆಸಿದ್ರೆ ನಮ್ಮ ಬೋಂಡಾ ಅನ್ನೋದು ಗರಿ ಗರಿ ಆಗಂಗಿಲ್ಲ ರೀ. ನಾವು ಅರ್ಧ ಗಂಟೆ ನೆನೆಸಿದ್ರೆ ಸಾಕ್ರಿ. ಈಗ ನೆಂದಿರುವಂಥ ಬೇಳೆಯನ್ನು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳಕತ್ತೀನಿ ರೀ. ಈಗ ಒಂದು ಸ್ವಲ್ಪ ಹಾಕ್ಕೊಂಡೇನಿ ರೀ. ಮೊದಲಿಗೆ ಇಷ್ಟು ಹಾಕ್ಕೋಬೇಡ್ರಿ, 1/4 ಭಾಗ ಹಾಕೋರಿ. ಈಗ ಇದ್ರೊಳಗೆ ನೋಡಿರಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕಿರಿ. ಮತ್ತು ಒಂದು 4ರಿಂದ 5 ತುಂಡು ಹಸಿ ಕೊಬ್ಬರಿ ಹಾಕಿರಿ. ನೀವು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಕೂಡ ಹಾಕೋಬೋದು. ಇದಕ್ಕೆ ಖಾರ ಮತ್ತು ಕೊಬ್ಬರಿ ಇಷ್ಟ ಅಂತೇನಿಲ್ಲ ರೀ, ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಒಂದು 2 ಇಂಚಿನಷ್ಟು ಶುಂಠಿ ಹಾಕಿರಿ. ಮ್ಯಾಲಿನ ಸಿಪ್ಪಿ ತೆಗೆದ ರುಚಿಗೆ ಅನುಸಾರ ಉಪ್ಪು ಹಾಕಿರಿ. ಉಪ್ಪು ಹಾಕಿದ್ದನ್ನು ಸ್ವಲ್ಪ ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ ರೀ. ಈಗ ಇದ್ರೊಳಗೆ ಉಳ್ದಿದ್ದೇನು ಕಡಲೆಬೇಳೆ ಇತ್ತಲ್ರಿ, ಅದನ್ನ ಇವಾಗ ಹಾಕ್ಕೊಳಕತ್ತೀನಿ ರೀ. ನಾವು ಸ್ವಲ್ಪ ಹಾಕಿ ಮಾಡೋದ್ರಿಂದ ನಾವು ಹಸಿ ಶುಂಠಿ ಹಾಕಿವಲ್ರಿ, ಅಲ್ಲ ಮೆಣಸಿನ್ಕಾಯಿ ಅದೆಲ್ಲ ಏನಾಗತ್ತೆ ರೀ, ನೀಟಾಗಿ ಗ್ರೈಂಡ್ ಆಗತ್ತೆ ರೀ. ನಾವು ಒಂದೇ ಸಲ ಇಷ್ಟು ಹಾಕಿ ಮಾಡಿದಂದ್ರೆ ಅದು ಗ್ರೈಂಡ್ ಆಗಂಗಿಲ್ಲ ರೀ, ಸರಿಯಾಗಿ ಮೆತ್ತಗೆ ನುಣ್ಣಗಾಗಂಗಿಲ್ಲ ರೀ. ಅದಕ್ಕೆ ಒಂದು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡಿ ಮತ್ತು ಮಿಕ್ಕಿರದ ಬೇಳೆಯನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬಂದೀನಿ ರೀ. ಅದನ್ನು ಪಕ್ಕಕ್ಕೆ ಇಡ್ರಿ. ಇದು ಬೇಯಿಸಿರುವಂಥ ಆಲೂಗಡ್ಡೆ ಒಂದ್ರಿ. ನಾನೀಗ ಸಿಪ್ಪಿ ತೆಗ್ಯಾಕೆ ಜಲ್ದಿ ಅನುಕೂಲ ಆಗಲಿ ಅಂಥೇಳಿ 2 ಭಾಗ ಮಾಡ್ಕೊಂಡೀನಿ ರೀ. 2 ಭಾಗ ಮಾಡ್ಕೊಂಡದನ್ನು ಇದನ್ನು ಮೆತ್ತಗೆ ಪೇಸ್ಟ್ ಮಾಡ್ಕೊಂಬಿಡೋನ್ರಿ. ಕೈಯಿಂದ ಮಾಡ್ಕೊಂಬಿಡೋನ್ರಿ. ಹಿಂಗೆ ಕೈಯಿಂದ ಹಿಂಗೆ ನೋಡಿರಿ, ಹಿಂಗೆ ಮೆತ್ತಗೆ ಮಾಡಿಬಿಟ್ರೆ ಆಯ್ತು ರೀ, ನಮ್ಮ ಆಲೂಗಡ್ಡೆ ಅನ್ನೋದು ಮೆತ್ತಗಾಗತ್ತೆ ರೀ. ಈ ಆಲೂಗಡ್ಡೆ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅಂಡಿತೈತೆ ರೀ. ಈಗ ಅದನ್ನು ಪೀಸ್ ಮಾಡ್ಕೊಂಡ್ವಲ್ರಿ. ಈಗ ನೋಡಿರಿ, ಸಾಬುದಾನಿ ನೆಂದವ್ರಿ. ನಮ್ಮ ಕೈಯಿಂದ ಒತ್ತಿ ನೋಡಿರಿ, ಅವನ್ನೆಲ್ಲ ಅದ್ರೊಳಗೆ ಹಾಕೋರಿ. ಇದನ್ನು ನೀಟಾಗಿ ಕೈಯಿಂದ ಕಿವುಚ್ರಿ. ಆಲೂಗಡ್ಡೆ ಸಾಬುದಾನಿ ಅದ್ರೊಳಗೆ 2 ಹೊಂದ್ಬೇಕ್ರಿ. ಈಗ ನಮ್ಮ ಆಲೂಗಡ್ಡೆ ಕೂಡ ನೋಡಿರಿ, ಸ್ವಲ್ಪ ಪೀಸ್ ಇದ್ದಿದ್ದು ಕೂಡ ಹಿಂಗೆ ನಾವು ಪ್ರೆಸ್ ಮಾಡ್ತೀವಲ್ರಿ, ಎಲ್ಲ ಮೆತ್ತಗಾತ್ರಿ. ಈಗ ಇದ್ರೊಳಗೆ ನೋಡಿರಿ, ಕೊತ್ತಂಬರಿ ಸೊಪ್ಪು 1 ಕಪ್ ರೀ. ನೀವು ಎಷ್ಟು ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಕ್ತೀರಿ ಅಷ್ಟು ರುಚಿ ಆಗತ್ತೆ ರೀ. ಇದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡು ಹಾಕೋರಿ. ಭಾಳ ಏನು ಸಣ್ಣೇನು ಕಟ್ ಮಾಡಬೇಡ್ರಿ, ಇಷ್ಟ ದಮ್ ಇರಲಿ ರೀ.
ಇದು ನೋಡ್ರಿ ಕರಿಬೇವು ರೀ. ಆದಷ್ಟು ಕರಿಬೇವನ್ನು ತೊಳ್ಕೊಂಡು ಎಳೆ ಕರಿಬೇವನ್ನು ಹಾಕ್ರಿ, ಭಾಳ ರುಚಿ ಇರ್ತೈತೆ ರೀ. ಕೊತ್ತಂಬರಿ ಸೊಪ್ಪು ಆಲ್ರೆಡಿ ನಾನು ತೊಳೆದ ಕಪ್ಪಿನ ಒಳಗೆ ಇಟ್ಟಿದ್ದೆ, ಅದನ್ನು ಹಾಕಿದೆ ರೀ. ಇದು ನೋಡ್ರಿ ಪುದೀನ ರೀ. ಪುದೀನ ಸ್ವಲ್ಪ ಸ್ವಲ್ಪ ಹಾಕೋದ್ರಿಂದ ಕೂಡ ಅದು ಫ್ಲೇವರ್ ಭಾಳ ರುಚಿ ಇರ್ತೈತೆ ರೀ. ಆ ಪುದೀನ ಏನು ಕಟ್ ಮಾಡಿಲ್ರ ಸಣ್ಣ ಸಣ್ಣ ಎಲೆ ಇರ್ತೈತಲ್ರಿ, ಹಂಗೆ ಹಾಕಿನ್ರಿ. ನಿಮ್ದು ಏನಾರ ದೊಡ್ಡ ಎಲೆ ಇತ್ತಂದ್ರೆ ಕಟ್ ಮಾಡ್ಕೊರಿ. ಈಗ ಇದ್ರೊಳಗೆ ನಾವು ಗ್ರ್ಯಾಂಡ್ ಮಾಡ್ಕೊಂಡಿದ್ದು ಕಡಲೆಬೇಳೆ ಏನಿತ್ತಲ್ರಿ ಅದನ್ನು ಹಾಕಿರಿ. ಹಾಕಿ ಒಂದಿಷ್ಟು ಹಿಂಗೆ ಹಾಕಿರಿ. ಹಿಂಗೆ ಮರೀದ ಹಾಕಿರಿ, ರುಚಿ ಹೆಚ್ಚಾಗತ್ತೆ ರೀ. ಮತ್ತು ಡೈಜೆಷನಿಗೆ ಕೂಡ ತುಂಬಾ ಹೆಲ್ಪ್ ಆಗತ್ತೆ ರೀ. ಇದೆಲ್ಲ ನಾವು ಹಾಕಿದ್ದಂಥ ಸಾಮಗ್ರಿ ನೀಟಾಗಿ ಮಿಕ್ಸ್ ಆಗಬೇಕು ರೀ. ಹಂಗೆ ಕಲಸ್ರಿ. ನೀರು ಏನೂ ಹಾಕಕ್ಕೆ ಹೋಗಬೇಡ್ರಿ. ಕೈಯಿಂದನ ಮಿಕ್ಸಿ ಜಾರೊಳಗಿಂದ ಏನರ ಇದ್ದದ್ದೆಲ್ಲ ನೀಟಾಗಿ ಕೈಯಿಂದ ತಕ್ಕೊಂಬಿಡ್ರಿ. ಹಿಂಗೆ ಉಂಡೆ ಕಟ್ಟಿ ನೋಡಿರಿ. ನೋಡ್ರಿ ಎಷ್ಟು ಸರಿಯಾಗಿ ಬಂದೈತಿ. ಈಗ ಆಲ್ರೆಡಿ ಎಣ್ಣೆನ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ಬಿಸಿ ಆಗೈತಿಲ್ಲ ಅಂತ ಮೊದಲು ಒಂದು ಸಣ್ಣದು ಹಾಕ್ಕೊಂಡ ನೋಡಿರಿ. ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಫ್ಲೇಮನ್ನು ಲೋ ಮಾಡಿಬಿಡ್ರಿ. ಈ ಎಣ್ಣೆ ಒಳಗೆ ಎಷ್ಟು ಹಿಡಿತಾವೋ ಅಷ್ಟು ಹಾಕಿರಿ. ಹೈ ಮಾಡೋಕೆ ಹೋಗಬೇಡ್ರಿ. ಇದು ಪೂರ್ತಿ ಮುಗಿಯುವವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನೊಳಗನ ಫ್ರೈ ಮಾಡಿರಿ. ಅಂದ್ರೆ ನಮಗೆ ಮೇಲೆ ಕ್ರಿಸ್ಪಿ ಆಗತ್ತೆ ರೀ, ಒಳಗೆ ನೀಟಾಗಿ ಬೇಯುತ್ತೆ ರೀ. ನೀವು ಹೈ ಇಟ್ರಿ ಅಂದ್ರೆ ಏನಾಗತ್ತೆ ರೀ, ಮ್ಯಾಲೆ ಜಲ್ದಿ ಬಣ್ಣ ಬಂದುಬಿಡ್ತೈತೆ ರೀ, ಒಳಗೆ ಬೇಯಂಗಿಲ್ಲ ರೀ. ಇದು ಹಾಕಿದ ತಕ್ಷಣ ಮುಟ್ಟಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಮ್ಯಾಲಿನ ಕಲರ್ ಚೇಂಜ್ ಆಯಿತು ಅಂದಾಗ ಒಂದು ಜಾಲಿ ಸೌಟ್ ತೊಗೊಂಡು ಈ ರೀತಿಯಾಗಿ ತಿರುವ್ಯಾಡ್ರಿ. ನಂತರ ನೋಡಿರಿ ಒಂದೊಂದು ಎಲ್ಲನೂ ಹಿಂಗೆ ಉಲ್ಟಾ ಮಾಡಿರಿ. ಅವನ್ನ ಉಲ್ಟಾ ಮಾಡಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ರೀ ಅವು. ಅಲ್ಲಿವರೆಗೆ ಏನು ಮಾಡಿರಿ ನೀವು ಸುಂಬಿಡ್ರಿ ಅದನ್ನು. ಈಗ ಇದ್ರದ್ದು ನಮ್ದು ಬೋಂಡದ ಹಸಿ ಅಂಶ ಹೋಗಿ ಎಲ್ಲ ಕಲರ್ ಬಂದಾವೆ ನೋಡ್ರಿ, ಸ್ವಲ್ಪ ಲೈಟ್ ಕಲರ್ ಬಂದಾವಿಲ್ಲ ರೀ. ಈ ಟೈಮ್ನೊಳಗೆ ನಾವು ಹಿಂಗೆ ತಿರುವಾಡ್ಬೇಕ್ರಿ. ಅಂದ್ರೆ ನಮ್ಮ ಮೇಲೆ ಕ್ರಿಸ್ಪಿ ಆಗ್ತಾವ್ರಿ, ಒಳಗೆ ನೀಟಾಗಿ ಕೂಡ ಫ್ರೈ ಆಗ್ತಾವ್ರಿ. ಕಲರ್ ಕೂಡ ಭಾಳ ಚಂದ ಬರ್ತಾವ್ರಿ. ಎಲ್ಲನೂ ಹೆಚ್ಚು ಕಮ್ಮಿ ಬಣ್ಣ ಬರೋಂಗಿಲ್ಲ ರೀ. ನೋಡಿರಿ ಎಲ್ಲ ಚಂದಾಗಿ ಫ್ರೈ ಆದವು ರೀ. ನಮ್ಮ ಗೋಲ್ಡನ್ ಬ್ರೌನ್ ಕಲರ್ ಬಂದಾವ್ರಿ, ಕ್ರಿಸ್ಪಿ ಆಗ್ಯಾವ್ರಿ. ನಮಗೆ ನೋಡಿದ ತಕ್ಷಣ ಗೊತ್ತಾಗಕತ್ತೈತೆ ನಿಮ್ಗೆ ಎಷ್ಟು ಚಂದ ಬಂದಾವೆ ನೋಡಿರಿ. ಕಣ್ಣಿಗೆ ಕುಕ್ಕುವಂಥ ಬಣ್ಣ ಬಂದಾವ್ರಿ ನೋಡಿರಿ. ಈಗೆಲ್ಲನೂ ನಾವು ಎಣ್ಣೆಯಿಂದ ಹೊರಗೆ ತೆಗೆದ್ಬಿಡೋಣ್ರಿ. ಅಸಲು ಎಣ್ಣೆ ಅನ್ನೋದು ಏನೂ ಕುಡಿಯೋಂಗೆ ಇಲ್ಲರಿ. ಇವು ಸ್ವಲ್ಪ ಎಣ್ಣೆಯೊಳಗೆ ಸಾಕಷ್ಟು ಮಾಡ್ಕೋಬಹುದು ರೀ. ಇಲ್ಲಿ ನೋಡ್ರಿ ಎಷ್ಟು ಸುಂದರವಾಗಿ ಕಾಣಕತ್ತಾವ ನೋಡ್ರಿ. ಇಷ್ಟು ನಾವು ಕೆಂಪಗೆ ಕರದಿವಿ ಅಂದ್ರೆ ತಿನ್ನೋಕ್ಕೂ ರುಚಿ ಇರ್ತಾವ್ರಿ, ಕ್ರಿಸ್ಪಿ ಆಗಿರ್ತಾವ್ರಿ. ನೋಡಿರಿ ಎಷ್ಟು ಸರಿಯಾಗಿ ಕಾಣಾಕ್ತಾವೆ ನೋಡಿರಿ. ನೋಡಿರಿ ಚಿದ್ರ 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 ಹೆಂಗೆ ಕಾಣಾಕತ್ತಾವ ನೋಡಿರಿ. ಇದನ್ನು ನೋಡಿದ್ರಂತೂ ಬಾಯಾಗ ನೀರಂತೂ ಬಂದೇ ಬಿಡ್ತಾವ್ರಿ ಎಲ್ಲರಿಗೂ. ಈ ಸ್ನ್ಯಾಕ್ಸ್ ರೆಸಿಪಿ ಅಂದ್ರೆ ಹಂಗೆ ರೀ. ಇದು ಬಾಯಾಗ ಎಲ್ಲರೂ ಜೋಲು ಸುರಿಸುವಂಥ ರೆಸಿಪಿನ ರೀ ಇದು. ನೋಡಿರಿ ಇವಾಗ ಓಪನ್ ಮಾಡಿ ತೋರ್ಸಕತ್ತೀನಿ ನೋಡಿರಿ ನಿಮಗೆ. ನೋಡಿರಿ ಒಳಗೆ ಎಷ್ಟು ನೀಟಾಗಿ ಬಂದೈತೆ ನೋಡಿರಿ. ಈಗ ತಿಂದು ಕೂಡ ತೋರಿಸ್ತೀನಿ, ಸೌಂಡಕ್ಕೆ ಕೇಳ್ರಿ. ಅಸಲು ನೋಡಿರಿ ಎಣ್ಣೆ ಅನ್ನೋದು ಕೈಗೆ ಸ್ವಲ್ಪನೇ ಐತೇನು ರೀ. ಎಣ್ಣೆಗೆ ಕರೆದ್ರೂ ಕೂಡ ಎಣ್ಣೆಗೆ ಕರ್ದಿವೇ ಇಲ್ಲ ಅನ್ನಂಗೆ ಇರ್ತೈತೆ ರೀ ಇದು. ಈಗ ತಿಂದು ತೋರ್ಸಾಕತ್ತೀನಿ ನಿಮ್ಗೆ. ಸೌಂಡ್ ಕೇಳಿದ್ರೋದಿಲ್ಲ ರೀ. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಇರ್ತೈತೆ ರೀ, ಸೂಪರ್ ಇರ್ತೈತೆ ರೀ, ಒಳಗೆ ಸ್ಮೂತ್ ಇರ್ತೈತೆ ರೀ. ಈ ಬೋಂಡನ ನೋಡಿರಿ ಹಂಗೆ ಕೂಡ ತಿನ್ಬೋದು. ಇಲ್ಲ ಇದು ರುಚಿ ಇನ್ನೂ ಹೆಚ್ಚು ಮಾಡ್ಬೇಕು ನಾವು ಅಂತಂದ್ರೆ ಟೊಮೆಟೊ ಕೆಚಪ್ ಟೊಮೆಟೊ ಸಾಸ್ ಜೊತೆಗೆ ಸರ್ವ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.